ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ನಿಮ್ಮ ಪ್ರೀತಿ ರಾಹುಲ್ ಸರೀಕರ್, ಮಾಸ್ಟರ್ ರಾಹುಲ್ ಸರೀಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮದು ಪ್ರೀತಿ ಸ್ವಾಗತ. ಇಂದೇನಪ್ಪ ವಿಷಯ ಬಂದಾಗ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆ ಅದಲ್ವಾ, ಇತ್ತೀಚೆಗೆ ಏನಪ್ಪ ಅಂದ್ರೆ ಆಗಸ್ಟ್ 6 2026 ಗೊತ್ತೇನ್ರಿ, ಅಗ್ನಿ 4 ಅದಲ್ವಾ, ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಚಿಪ್ಪಣಿ ಅಂತಕ್ಕಂಥ ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರಲ್ವಾ ಅಂತ ಅಗ್ನಿಪಥ್ ಅಂದ್ರೆ ಅಗ್ನಿ ಅಂತ ಬಂದಾಗ ಅದ್ರ ಕುರಿತು ಏನ್ ಗೊತ್ತೇನ್ರಿ, ಪ್ರಚಲಿತ ಘಟನೆಗಳು ನೋಡ್ಕೊಂತ ಹೋಗೋಣಂತ ಮುಂಬರುವ. ಈಗ KS ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದಲ್ವಾ, ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನು ಯೂಸ್ ಆಗತ್ತೆ ಅಂತ ಗೊತ್ತಿ ಕರೆಂಟ್ ಅಫೇರ್ಸ್ ಅದಲ್ವಾ. ಕರೆಂಟ್ ಅಫೇರ್ಸ್ ಹೆಂಗ್ ಓದ್ಬೇಕಂತಕ್ಕಂಥ ಒಂದಿಷ್ಟು ಮಾಹಿತಿ ನಿನ್ ತರಗತಿ ನೋಡೋಣ. ಮತ್ತ ಇನ್ನೊಂದೇನ್ ಗೊತ್ತೇನ್ರಿ, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಅದಲ್ವಾ. ಬರ್ರಿ ಪ್ರಮುಖವ ನೋಡ್ಕೊಂತ ಹೋಗೋಣಂತ ಏನ್ ಸ್ಪೆಷಲ್ ಮಾಸ್ತರ ನಿನ್ ತರಗತಿದಾಗ ಅದಲ್ವಾ. ಬರ್ರಿ ಎಲ್ಲಾರು ನೋಡತ್ತೀರ ಅನ್ಕೋತಿ ಸ್ಕ್ರೀನ್ ಅಲ್ವಾ. ನೋಡ್ರಿ ಇವಾಗ ಅಗ್ನಿ ಅದಲ್ವಾ, ಅಗ್ನಿ 4 ಮಧ್ಯಮ ಏನ್ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ಅಂತದ ಅದಲ್ವಾ. ನೋಡ್ರಿ ಆಗಸ್ಟ್ 6 2026 ಒಡಿಸ್ಸಾದ ಚಾಂಡೀಪುರದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡೋದು ಅದಲ್ವಾ. ಇಲ್ಲಂದ್ರ ನಮ್ಮ ಒಡಿಸ್ಸಾ ರಾಜ್ಯ ಬರ್ತದಲ್ವಾ, ಈ ಒಡಿಸ್ಸಾದ ಏನ್ ಗೊತ್ತೇನ್ರಿ, ಚಾಂಡೀಪುರದ ಏನ್ ಮಾಡ್ತಾರೆ ಗೊತ್ತೇನ್ರಿ, ಯಶಸ್ವಿಯಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ, ಪ್ರಮುಖವಾಗಿ ಪರೀಕ್ಷೆ ಮಾಡ್ತಾರೆ. ನೋಡ್ರಿ ಇಲ್ಲಿ ನೋಡತ್ತೀರ ಅನ್ಕೋತೀನದಲ್ವಾ, ನಮ್ದು ಪ್ರಮುಖವಾಗಿ ಉಡಾವಣೆ ಮಾಡಿದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಅಗ್ನಿ ಏನ್ ಗೊತ್ತೇನ್ರಿ, ಅಗ್ನಿ ಅದಲ್ವಾ ಸರ್ 4 ಅದಲ್ವಾ, ಸುದ್ದಿಯಲ್ಲಿರಲು ಪ್ರಮುಖ ಕಾರಣಗಳೇನು ಸರ್? ಈ ಸುದ್ದಿಯಲ್ಲಿರೋ ಕಾರಣ ಅಂತ ಬಂದಾಗ ಪ್ರಮುಖ ಗೊತ್ತಿರಲಿ ದಿನಾಂಕ ನೋಡ್ರಿ 2026 ಆಗಸ್ಟ್ 6 ಯಶಸ್ವಿ ಪರೀಕ್ಷೆ ನಡೆಸಲಾಗಿದೆ ಸರ್. ಮಾಸ್ತರ ಸ್ಥಳ ಇಲ್ಲ ಬಂದಾಗ ಒಡಿಸ್ಸಾದ ಗೊತ್ತೇನೆ ಚಾಂಡೀಪುರದಲ್ಲಿ ಸಮಗ್ರ ಪರೀಕ್ಷೆ ವಲಯ ಏನ್ ಗೊತ್ತೇನ್ರಿ ITR ಅಂತಕ್ಕಂಥ ಮಾಡಿದ್ರು ಸರ್. ಇದ್ರ ನೇತೃತ್ವ ವಹಿಸಿದವ್ರು ಯಾರು ಗೊತ್ತೇನ್ರಿ, ಸ್ಟ್ರಾಟಜಿಕ್ ಏನ್ ಗೊತ್ತೇನ್ರಿ ಅದಲ್ವಾ, ಫೋರ್ಸ್ ಕಮಾಂಡೋ SFC ಅಂತಕ್ಕಂಥ ಅದಲ್ವಾ. ಪರೀಕ್ಷೆ ಏನ್ ಮಾಡ್ತಾರ ಗೊತ್ತೇನ್, ಯಶಸ್ವಿಯಾಗಿ ನಿರ್ವಹಿಸ್ತಾರ ನೋಡ್ರಿ. ನಂತರ ಪರಿಣಾಮ ಏನ್ರಿ, ನೋಡ್ ಕ್ಷಿಪಣಿ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ಏನ್ ಗೊತ್ತೇನ್ ಮಾನದಂಡಗಳು ನಿಖರವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ದೃಢಪಟ್ಟಿದೆ ಅಂತ ಕೇಳ ಅದಲ್ವಾ, ಅಂದ್ರೆ ಕೊಟ್ಟಿದಾರಲ್ವಾ, ಗೊತ್ತಿರ್ಲಿ. ಎಸ್ ನೋಡ್ರಿ, ಈಗ ನೋಡ್ರಿ ಅಗ್ನಿ ಕ್ಷಿಪಣಿ ಕಾರ್ಯಕ್ರಮದಲ್ವಾ, ಈ ಕಾರ್ಯಕ್ರಮದ ಹಿನ್ನೆಲೆ ಏನು ನೋಡ್ರಿ. ಯಾವ್ದೇ ಒಂದು ಕರೆಂಟ್ ಅಫೇರ್ಸ್ ಅಂದ್ರೆ ಈ ರೀತಿ ಓದ್ಬೇಕದಲ್ವಾ. ಈಗ ನೋಡಿ DRDO ಅಭಿವೃದ್ಧಿ ಅದಲ್ವಾ, ಇದು ಅಭಿವೃದ್ಧಿ ಮಾಡಿದಾರ ಗೊತ್ತೇನ್ರಿ, ನಮ್ದು DRDO ಅಂತಕ್ಕಂಥದಲ್ವಾ. ನೋಡ್ರಿ ಡಿಫೆನ್ಸ್ ಏನ್ ಗೊತ್ತಿರಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಮಾಸ್ತರ್ ಯಾವಾಗ ಸ್ಥಾಪನೆ ಬಂದಾಗಿದ್ದು ನೋಡ್ರಿ, 1958 ಸ್ಥಾಪನೆ ಆಗುತ್ತೆ ನೋಡ್ರಿ. ಅಗ್ನಿ ಕ್ಷಿಪಣಿ ಸರಣಿಯನ್ನು ರಕ್ಷಣಾ ಸಂಶೋಧನೆ ಮತ್ತೆ ಗೊತ್ತ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ DRDO. ನಂತರ ಪರಮಾಣು ತ್ರಿಕೋನ ಸರ್, ಇದು ಭಾರತದ ಪರಮಾಣು ತ್ರಿಕೋನದ ನ್ಯೂಕ್ಲಿಯರ್ ಟ್ರಯಲ್ ಅದಲ್ವಾ, ಪ್ರಮುಖ ಭೂ ಆಧಾರಿತ ಗೊತ್ತಿನ ಅಂಗವಾಗಿದ್ದು ರಾಷ್ಟ್ರೀಯ ಭದ್ರತೆಯನ್ನು ದೃಢಪಡಿಸುತ್ತ ಅದ ನೋಡೋದಲ್ವಾ. ಆಮೇಲೆ ನೋಡ್ರಿ ಪ್ರತಿಬಂಧಕ ಶಕ್ತಿ ಸರ್, ಇದು ಪ್ರತಿಬಂಧಕ ಶಕ್ತಿ ಅಂದ್ರೆ ಭಾರತದ ವಿಶ್ವಾಸಾರ್ಹ ಕನಿಷ್ಠ ಪ್ರತಿಬಂಧಕ ಸಾಮರ್ಥ್ಯ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ನೀತಿಗೆ ಬಲ ತುಂಬುತ್ತಂತ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಅಗ್ನಿ ಕ್ಷಿಪಣಿಯ ಪ್ರಮುಖ ಲಕ್ಷಣಗಳೇನು ನೋಡ್ರಿ, ಇತ್ತೀಚೆಗೆ ಅಗ್ನಿ ಕ್ಷಿಪಣಿ ಉಡಾವಣೆ ಮಾಡಿದ್ರಲ್ವಾ, ಅದ್ರ ಲಕ್ಷಣ ಏನ್ ಕ್ವಶನ್ ಕೇಳ್ಬೋದ್ರಿ. ಈ ನೋಡ್ರಿ ತಾಂತ್ರಿಕ ಏನ್ ಗೊತ್ತೇನ್ ವಿಶೇಷತೆಗಳಂತಕ್ಕಂಥದ್ದಲ್ಲ, ಈ ಟೆಕ್ನಾಲಜಿ ಅಂತ ಅಂದ್ರೆ ನೋಡ್ರಿ ವ್ಯವಸ್ಥೆ ನೋಡ್ರಿ 2 ಹಂತದ ಏನ್ ಗೊತ್ತೇನ್ರಿ ಸರ್, 2 ಸ್ಟೇಜ್ ಅದಲ್ವಾ, ಘನ ಇಂಧನದ ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ನೋಡ್ರಿ. ಇವಾಗ ವ್ಯಾಪ್ತಿ ಬಂದ ನೋಡ್ರಿ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ, ಇತ್ತೀಚೆಗೆ ಉಡಾವಣೆ ಮಾಡಿದ ಅಗ್ನಿ ಅದಲ್ವಾ 4 ಕ್ಷಿಪಣಿಯ ನೋಡ್ರಿ ವ್ಯಾಪ್ತಿ ಸರ್ ಎಷ್ಟು ಬಂದಾಗ ಸುಮಾರು 4000 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಲ್ಲದು ಸರ್. ಇವಾಗ ನ್ಯಾವಿಗೇಷನ್ ಬಂದಾಗ ನೋಡ್ರಿ ರಿಂಗ್ ಲೇಸರ್ ಅದಲ್ವಾ, ಜಸ್ಕೋಪ್ ಅದಲ್ವಾ, ಅಂದ್ರೆ RLG ಆಧಾರಿತ ನೋಡ್ರಿ ಅತ್ಯಾಧುನಿಕ ನೋಡಿ ಜಡಿತ್ವೆಯ ನ್ಯಾವಿಗೇಷನ್ ಸಂಸ್ಥೆ ಅಂತ ಕೇಳ್ಯಾರ ನೋಡ್ರಿ. ಸಿಡಿತಲೆ ಹಾಗೂ ನಿಯೋಜನೆ ಅಂತಕ್ಕಂಥದಲ್ವಾ. ನೆಕ್ಸ್ಟ್ ನೋಡ್ರಿ ಈ ಪರಮಾಣು ಹಾಗೂ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಸರ್. ನೋಡಿ ಚಲನೆ ಬಂದಾಗ ರಸ್ತೆ ಚಲಿಸುವ ಏನ್ ಗೊತ್ತೇನೆ ಹಾಗೂ ರೈಲು ಚಲಿಸುವ ಏನ್ ಗೊತ್ತೇನಲ್ವಾ ನೋಡ್ರಿ, ರೋಡ್ ರೈಲ್ ಅಂದ್ ಮೊಬೈಲ್ ವ್ಯವಸ್ಥೆ ಏನ್ ಗೊತ್ತೇನ್ರಿ, ಕನ್ಸ್ಟ್ರಕ್ಷನ್ ಅದಲ್ವಾ ನೋಡ್ರಿ ರೂಪದಲ್ಲಿ ಏನ್ ಗೊತ್ತೇನ್ರಿ ಸುಲಭವಾಗಿ ನಿರ್ವಹಿಸಲಾಗಿದೆ. ಕನ್ಸ್ಟ್ರೈಸೇಷನ್ ಅಂತಕ್ಕಂಥ ನೋಡ್ರಿ ಪ್ರಮುಖವಾಗಿ ಚಲನೆ ಮಾಡಬಲ್ಲ ಅಂತದಲ್ವಾ, ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ ಕಾರ್ಯತಂತ್ರದ ಮಹತ್ವ, ಈ ಕಾರ್ಯತಂತ್ರ ಮಾಡಿದಾರಲ್ವಾ ಸರ್, ಇದ್ರ ಮಹತ್ವ ಏನದರಿ ನೋಡ್ ಕ್ಷಿಪಣಿ ಅಂತಕ್ಕಂಥ ಉಡಾವಣೆ ಮಾಡಿದಾರಲ್ವಾ, ಇದ್ರ ಮಾಸ್ತರ ಮಹತ್ವ ನೋಡ್ರಿ. ಮಹತ್ವ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸಿಗ್ನಿಫಿಕೆನ್ಸ್, ಸ್ಟ್ರಾಟಜಿಕ್ ಏನ್ ಗೊತ್ತೇನೆ ಸಿಗ್ನಿಫಿಕೆನ್ಸ್ ಅಂತಕ್ಕಂಥ ನೋಡ್ರಿ 2ನೇ ದಾಳಿ ಸಾಮರ್ಥ್ಯ ನೋಡ್ರಿ ಭಾರತದ ಅದಲ್ವಾ ಏನ್ ಗೊತ್ತಿ ನಂಬರ್ ಅಂದ್ರೆ ನಂಬರ್ ಫಸ್ಟ್ ಏನ್ ಗೊತ್ತಿ ಯೂಸ್ ನೋ ಫಸ್ಟ್ ಯೂಸ್ NFU ಸಿದ್ಧಾಂತದ ಏನ್ ಗೊತ್ತೇನೆ ಅಡಿಯಲ್ಲಿ 2ನೇ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅದಲ್ವಾ. ಸುರಕ್ಷತೆ ಮತ್ತು ಚಲನೆ ಅದಲ್ವಾ, ತಂತ್ರಜ್ಞಾನದಿಂದ ಏನ್ ಗೊತ್ತ ಕ್ಷಿಪಣಿಯ ಸುರಕ್ಷತೆ ಹೆಚ್ಚುದು ಅಲ್ಲದೆ ಉಡಾವಣೆಗೆ ಏನ್ ಗೊತ್ತೇನೆ ಬೇಕಾದ ಸಮಯ ಕಡಿಮೆ ಆಗುತ್ತದೆ ನೋಡಿ. ಬಳಕೆದಾರರು ಪರೀಕ್ಷೆಗಳು ನೋಡಿ ಶಸ್ತ್ರಪಡೆಗಳಲ್ಲಿ ಈಗಾಗಲೇ ಸೇರ್ಪಡೆಗೊಂಡ ಕ್ಷಿಪಣಿಗಳ ಕಾರ್ಯಾಚರಣೆ ಸಿದ್ಧತೆಯನ್ನು ಖಚಿತಪಡಿಸುತ್ತಿದ್ದಾರೆ ಅದಲ್ಲ ನೋಡ್ರಿ. ನಂತರ ಪ್ರಾದೇಶಿಕ ಭದ್ರತೆ
ಸರ್ ದೇಶದ ರಕ್ಷಣಾ ರಂಗದಲ್ಲಿ ಸ್ವಾವಲಂಬನೆ ಹಾಗೂ ಏನ್ ಗೊತ್ತೇನ್ ದೃಢವಾದ ಪ್ರಾದೇಶಿಕ ಪ್ರತಿಬಂಧಕ ಶಕ್ತಿ ನೀಡುತ್ತಂತ ನೋಡ್ರಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ, ಇವಾಗ ಪರಮಾಣು ತ್ರಿಕೋನ ಹಾಗೂ SFC ಪಾತ್ರ ಎಂದರಿ. ನೋಡ್ರಿ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡೋ. ಈಗ ಎಕ್ಸಾಮ್ ಕ್ವಶನ್ ಕೇಳ್ಬೋದು ನೋಡ್ರಿ, SFC ವಿಸ್ತರಿಸಿ ಕೇಳ್ಬೋದು. ಸ್ಟ್ರಾಟಜಿಕ್ ಏನ್ ಗೊತ್ತೇನ್ರಿ, ಫೋರ್ಸ್ ಅದಲ್ವಾ ಕಮಾಂಡ್ ಅಂತಕ್ಕಂತ ನೋಡ್ರಿ. ಇವಾಗ ಇದು ಯಾವಾಗ ಸ್ಥಾಪನೆ ಐತ್ ಮಾಸ್ತಾರ ನೋಡ್ರಿ 2003ರಲ್ಲಿ ಸ್ಥಾಪನೆ ಆಗಿದ್ರಿ. ಇದು ನಿರ್ವಹಣೆ ಮಾಡೋದು ಗೊತ್ತಿರಿ ನ್ಯೂಕ್ಲಿಯರ್ ಕಮಾಂಡೋ ಅಥಾರಿಟಿ NCA ಅಂತಕ್ಕಂಥ ಅಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಂತ ನೋಡ್ರಿ. ನಂತರ ನೋಡ್ರಿ ಜವಾಬ್ದಾರಿ ಭಾರತದ ಪರಮಾಣು ಶಸ್ತ್ರ ನಿರ್ವಹಣೆ ಮತ್ತೇನ್ ಗೊತ್ತೇನ್ರಿ, ಕಾರ್ಯಾಚರಣಾ ಬಳಕೆದಾರ ಪರೀಕ್ಷೆ ಮೇಲ್ವಿಚಾರಣೆ ಮಾಡ್ತಂತ್ರಿ. ಆಮೇಲೆ ನೋಡ್ರಿ ಸಣ್ಣ ಭಾರತದ ಪರಮಾಣು ತ್ರಿಕೋನ ನ್ಯೂಕ್ಲಿಯರ್ ಟ್ರೇಡ್ ಅಂತಕ್ಕಂಥದ್ದು ನೋಡ್ರಿ, ಭೂಮಿ ಲ್ಯಾಂಡ್ ಅಗ್ನಿ ಕ್ಷಿಪಣಿ ಸರಣಿ. ನೋಡ್ರಿ ಸಮುದ್ರದ ಬಂದಾಗ ನೋಡ್ರಿ INS ಅರಿಹಂತ ಮತ್ತೇನ್ ಗೊತ್ತಿರ್ಲಿ K-15 ಅದಲ್ವಾ, K-4 ಸ್ಲಾಬಮ್ ಅಂತ ಜಲಾಂತರ್ಗಾಮಿ ನೋಡ್ರಿ ಕ್ಷಿಪಣಿಗಳು. ನಂತರ ವಾಯು ಏರ್ ಅಂತ ಬಂದಾಗ ನೋಡ್ರಿ ಅದಲ್ವಾ ಮಿರಾಜ್ 2000 ಅದಲ್ವಾ, ಜಾಗ್ವಾರ್ ಮತ್ತೇನ್ ಗೊತ್ತ ರಫೇಲ್ ಪರಮಾಣು ಸಾಮರ್ಥ್ಯ ಅಂತ ಗೊತ್ತೇನ್ ಯುದ್ಧ ವಿಮಾನಗಳು ಅದಲ್ವಾ ಬಳಕೆ ಮಾಡಿದಾರಂತ ನೋಡ್ರಿ ಅದಲ್ವಾ. ಕೇಳ್ಬೋದಲ್ವಾ ಮುಂಬರದ ಪರೀಕ್ಷೆದಾಗ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಇದು ಎಲ್ಲಿ ಉಡಾವಣೆ ಮಾಡ್ತಾರ ಗೊತ್ತೇನ್ರಿ, ಚಾಂಡೀಪುರ ಸಮಗ್ರ ಪರೀಕ್ಷಾ ವಲಯದ ಏನ್ ಮಾಡ್ತಾರ ಗೊತ್ತ ಉಡಾವಣೆ ಮಾಡ್ತಾರ. ಮಾಸ್ತರ ಸ್ಥಳ ಬಂದಾಗ ನೋಡ್ರಿ ಒಡಿಸ್ಸಾದ ಏನ್ ಗೊತ್ತೇನ್ರಿ, ಬಾಲಸೂರ್ ಜಿಲ್ಲೆಯಲ್ಲಿ ಚಾಂಡೀಪುರದ ನೋಡ್ರಿ ಆನ್ಸಿ ಪ್ರದೇಶದಲ್ಲಿ ಮಾಡ್ತಾರ ಗೊತ್ತೇನ್ರಿ ಉಡಾವಣೆ ಅಂತಕ್ಕಂತ ಮಾಡ್ತಾರಂದ್ರಿ. ಸ್ಥಾಪನೆ ನೋಡ್ರಿ 1989ರಲ್ಲಿ ಸ್ಥಾಪನೆಗೊಂಡಿತ್ತು ಮತ್ತು ಇದನ್ನು DRDO ನಡೆಸುತ್ತೆ ನೋಡ್ರಿ. ಈ ಚಾಂಡೀಪುರದ ಉಡಾವಣಾ ಕೇಂದ್ರ ಯಾವಾಗ ಸ್ಥಾಪನೆ ಅಂತ ಗೊತ್ತೇನು, 1989. ಕರೆಂಟ್ ಅಫೇರ್ಸ್ ಅಷ್ಟರೊಳಗೆ ನೋಡ್ರಿ ಸಂಬಂಧಪಟ್ಟ ರಿಲೇಟೆಡ್ ಓದ್ಬೇಕು ನಾವ್ರಿ ಅದಲ್ವಾ. ಈಗ ನೋಡಿ ಚಾಂಡೀಪುರ ಯಾವಾಗ ಸ್ಥಾಪನೆ ಉಡಾವಣೆ ಕೇಂದ್ರ 1989 ಅದಲ್ವಾ. ಪ್ರಮುಖ ಪಾತ್ರ ನೋಡ್ರಿ ಭಾರತದಲ್ಲಿ ಕ್ಷಿಪಣಿಗಳು, ರಾಕೆಟ್ಗಳು ಹಾಗೂ ವೈಮಾನಿಕ ಶಸ್ತ್ರ ಪರೀಕ್ಷೆಗೆ ಬಳಸುವ ಅತ್ಯಂತ ಪ್ರಮುಖ ಕೇಂದ್ರ ಅಂತ ನೋಡ್ರಿ. ಸರ್ ಪರೀಕ್ಷೆಗಳು ಸರ್ ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅದಲ್ವಾ, ಆಕಾಶ ಹಾಗೂ ನಾಗ ಮುಂತಾದ ಕ್ಷಿಪಣಿಗಳ SS ಪರೀಕ್ಷೆ ಇಲ್ಲಿ ನಡೆಯುತ್ತ ನೋಡ್ರಿ. ಆಮೇಲೆ ನೋಡ್ರಿ ಇವಾಗ ಈ ಚಾಂಡೀಪುರದ ಏನ್ ಗೊತ್ತೇನ್ರಿ, ವಿಲ್ಲರ್ ದೀಪಕ್ ಏನ್ ಮಾಡ್ತಾರ ಗೊತ್ತಿರೋದಕ್ಕ ಸರಿ APJ ಅಬ್ದುಲ್ ಕಲಾಂ ವಿಲ್ಲರ್ ದೀಪಕ್ ಪರಿಣಾಮಕಾರಿ ಮಾಡ್ತಾರ. ಸರಿ ಯಾವಾಗ ಮಾಡ್ತಾರ ಗೊತ್ತೇನೆ, 2015ಕ್ಕೆ ಮಾಡ್ತಾರ ನೋಡ್ರಿ. ಅವಾಗ ಹೇಳ್ರಿ 2015ಕ್ಕೆ ಮಾಡ್ತಾರ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ನೋಡ್ರಿ ಈಗ ಒಂದೇ ಕಂಟೆಂಟ್ ಅದ ಇದ್ರಾಗ, ಅಂದ್ರೆ ಇದೇ ರೀತಿ ಏನ್ ಗೊತ್ತಿ ಒಂದೊಂದು ಕಂಟೆಂಟ್ ನಾವ್ ಯಾವ ರೀತಿ ಕರೆಂಟ್ ಅಫೇರ್ಸ್ ಓದ್ಬೇಕು ಅದಲ್ಲ ಮುಂದ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀನಿ ಅದಲ್ವಾ. ಎಲ್ಲಾ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅದಲ್ವಾ. ಈಗ ನೋಡ್ರಿ ನಮ್ KS ಪ್ರಿಲಿಮ್ಸ್ ದಾಗ ಇದ್ರ ಮ್ಯಾಗ ಕರೆಂಟ್ ಅಫೇರ್ಸ್ ಕ್ವಶನ್ ಹೆಂಗ್ ಕೇಳ್ಬೋದ್ರಿ ಸರ್. ನೋಡ್ರಿ ಇವಾಗ ಇದು ವ್ಯಾಪ್ತಿ ಕೇಳ್ಬೋದು, 4000 ಕಿಲೋಮೀಟರ್ ಆಗ್ತದೆ ರೇಂಜ್. ಸರ್ ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವ್ದಾಗ ಗೊತ್ತೆ, DRDO ಅಂತಕ್ಕಂಥದ್ದು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ನೋಡಿ ಬಳಕೆದಾರ ಸಂಸ್ಥೆ ನೋಡಿ ಕೇಳ್ಬೋದು SFC ಅಂದ್ರೆ ಸ್ಟ್ರಾಟಜಿಕ್ ಏನ್ ಗೊತ್ತೇನ್ರಿ ಫೋರ್ಸ್ ಕಮಾಂಡ್ ಅಂತಕ್ಕಂಥದ್ದು. ಸರ್ ಉಡಾವಣಾ ಸ್ಥಳ ಬಂದಾಗ ಚಾಂಡೀಪುರದ ನೋಡ್ರಿ ITR ಒಡಿಸ್ ಅಂತಕ್ಕಂಥದ್ದು. ಈ ಪ್ರಮುಖ ಇಂಧನ ಯಾವ್ದು ಗೊತ್ತೇನ್ರಿ, ಘನ ಪ್ರೋಪ್ಲೆಂಟ್ ಅದಲ್ವಾ. ನೋಡ್ ಘನ ಸಾಲಿಡ್ ಪ್ರೋಪ್ಲೆಂಟ್ ಅಂತಕ್ಕಂಥ 2 ಸ್ಟೇಜ್ ಅಂದ್ರೆ ಗೊತ್ತಿರ್ಲಿ. ಉಡಾವಣಾ ವೇದಿಕೆ ಏನ್ ಗೊತ್ತೇನ್, ರೋಡ್ ಮೊಬೈಲ್ ರೈಲ್ ಮೊಬೈಲ್ ಅಂಡ್ ಏನ್ ಗೊತ್ತಿ ಕನ್ಸ್ಟ್ರಕ್ಟೆಡ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಕೇಳ್ಬೋದು ಎಕ್ಸಾಮ್ ದಾಗ ಅದಲ್ವಾ. ಇರ್ಲಿ ಇದೇನ್ ಗೊತ್ತು ಜಸ್ಟ್ ಕರೆಂಟ್ ಅಫೇರ್ಸ್ ಏನ್ ಗೊತ್ತಿ ನಮ್ದು ಏನ್ ಗೊತ್ತು ಓನ್ಲಿ ಕರೆಂಟ್ ಅಫೇರ್ಸ್ ಅದಲ್ವಾ. ಇದೇ ರೀತಿ ಏನ್ ಬಂದು ಕಂಟಿನ್ಯೂ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನ್ ಗೊತ್ತೇನ್ರಿ ಜಾಸ್ತಿ ಅದಲ್ವಾ ಮಾಡ್ತಾ ಹೋಗೋಣ ಅಂತ. ಎಲ್ಲಾ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.